ನೋಡಿ, ಡಿ ಕೆ ಶಿವಕುಮಾರ್ ಫಾರ್ ದಿ ಫಸ್ಟ್ ಟೈಮ್ ಇಂಥದ್ದೊಂದು ಹೆಜ್ಜೆಯನ್ನು ಇಟ್ಟು ಬಿಟ್ಟಿದ್ದಾರೆ. ಅಂದ್ರೆ ಒಂದು ರೀತಿ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಇದು ಫೈನಲ್ಲೇ ಅವ್ರು ತೆಗೆದುಕೊಂಡಿರುವಂಥ ಡಿಸಿಷನ್. ಜೊತೆಗೆ ಹೈಕಮಾಂಡ್ ಒಂದು ಮೆಸೇಜ್ನ ಕಳಿಸಿದೆ. ಬಹಳ ಸೀರಿಯಸ್ ಮೆಸೇಜ್, ಬಹಳ ಇಂಪಾರ್ಟೆಂಟ್ ಮೆಸೇಜ್, ಬಹಳ ಸೂಕ್ಷ್ಮವಾದ ಸಂದೇಶ. ಅದೇ ಕಾರಣಕ್ಕಾಗಿ ನೀವು ಸಂಪೂರ್ಣವಾಗಿ ವಿಭಿನ್ನವಾದ ಚಿತ್ರಣವನ್ನೇ ನಿನ್ನೆ ಸಂಜೆಯ ನಂತರ ನೋಡ್ತಾ ಇದ್ದೀರಿ. ಮತ್ತು ಮೂರನೇದಾಗಿ ಏನಾಗುತ್ತೆ, ಫೈನಲಿ ಏನಾಗುತ್ತೆ, ಈಗೇನೋ ಕ್ಯಾಬಿನೆಟ್ ಅಲ್ಲಿ ಡಿಫರ್ ಮಾಡಿದ್ರು ಜಾತಿ ಗಣತಿ ವಿಚಾರವನ್ನ, ಆದ್ರೆ ಅಂತಿಮವಾಗಿ ಏನಾಗುತ್ತೆ? ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಅಷ್ಟರ ಮಟ್ಟಿಗೆ ಏರು ಧ್ವನಿಯಲ್ಲಿ ಮಾತನಾಡಲಿಕ್ಕೆ ಸಿದ್ದರಾಮಯ್ಯವ್ರನ್ನ ಎದುರು ಹಾಕೊಂಡಾದ್ರೂ ಸರಿ, ಸಿದ್ದರಾಮಯ್ಯವರ ಬೆಂಬಲಿಗ ಎಲ್ಲ ಸಚಿವರನ್ನ ಎದುರು ಹಾಕೊಂಡಾದ್ರೂ ಸರಿ, ಇಡೀ ಕ್ಯಾಬಿನೆಟ್ಟೇ ನನ್ನ ಎದುರು ನಿಂತರೂ ಸರಿ, ಇಡೀ ಜಗತ್ತೇ ಎದುರಿನಲ್ಲಿ ನಾನು ಖಂಡ ತುಂಡವಾಗಿ ಈ ಜಾತಿ ಗಣತಿಯನ್ನ ಖಂಡಿಸ್ತೇನೆ ಹಾಗೂ ಈ ಜಾತಿ ಗಣತಿ ಜಾರಿ ಆಗ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ನಿಲುವಿಗೆ ಬರಲಿಕ್ಕೆ ಕಾರಣ ಏನು? ನಾಳೆನಲ್ಲ, ಇದು ಡೂ ಆರ್ ಡೈ. ಇಲ್ಲದೆ ಹೋದ್ರೆ ಫೈನಲಿ ಗುಡ್ ಬೈ. ಆ ಲೆಕ್ಕಾಚಾರಕ್ಕೆ ಬಂದೇ ಅವರು ಈ ಡಿಸಿಷನ್ ತೆಗೆದುಕೊಂಡಿರುವಂಥದ್ದು. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ಹೇಳ್ತೀನಿ ಕೇಳಿ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಗಣತಿಯ ಪರವಾಗಿ ಮ್ಯಾನಿಫೆಸ್ಟೋ ಅಲ್ಲಿ ಅವ್ರು ಪ್ರಕಟ ಮಾಡಿದ್ರಲ್ಲ, ಇನ್ನೇನ್ ಬೇಕು? ರಾಹುಲ್ ಗಾಂಧಿ ಹೋದ್ ಕಡೆ ಬಂದ್ ಕಡೆ ಜಾತಿ ಗಣತಿಯ ಬಗ್ಗೆ ಮಾತನಾಡ್ತಾನೆ ಇದಾರಲ್ಲ, ರಾಷ್ಟ್ರಾದ್ಯಂತ ಜಾತಿ ಗಣತಿ ಆಗ್ಬೇಕು ಅನ್ನುವಂತ ಧ್ವನಿಯನ್ನ ಎತ್ತಿದ್ರಲ್ಲ. ಕಾಂಗ್ರೆಸ್ ಏನಾದ್ರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ರಾಷ್ಟ್ರಾದ್ಯಂತ ನಾವು ಜಾತಿ ಗಣತಿಯನ್ನ ಮಾಡಿಸ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರಲ್ಲ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಇಷ್ಟರ ಮಟ್ಟಿಗೆ ಕ್ಯಾಬಿನೆಟ್ ಅಲ್ಲಿ ಖಂಡ ತುಂಡವಾಗಿ ಈ ಜಾತಿ ಗಣತಿಯನ್ನ ವಿರೋಧ ಮಾಡಿದ್ರು ಅಂದ್ರೆ ಸುಮ್ಮನೆ ಮಾಡ್ಲಿಕ್ಕೆ ಸಾಧ್ಯವಾ? ಏನು ಕಾರಣ, ಏನು ಮುಖ್ಯವಾದ ಕಾರಣ ಏನು? ನೋಡಿ, ಡಿ ಕೆ ಶಿವಕುಮಾರ್ ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈ ಜಾತಿ ಗಣತಿಯನ್ನ ಒಪ್ಕೊಂಡಿದ್ದೆ ಆದ್ರೆ ನಂಬರ್ 1 ಇವರ ಒಕ್ಕಲಿಗರ ಪಾಳೆ ಪಟ್ಟಿನ ಹೋರಾಟ ಏನ್ ನಡ್ಕೊಂಡ್ ಬರ್ತಾ ಇದೆಯಲ್ಲ ದೇವೇಗೌಡರ ವಿರುದ್ಧ, ಅದಕ್ಕೆ ದೊಡ್ಡ ಪೆಟ್ಟು. ನಂಬರ್ 1. ನಂಬರ್ 2 ಆಗೋ ಲಾಭ ಏನು? ಸಿದ್ದರಾಮಯ್ಯನವರು ಅಹಿಂದ ಲೀಡರ್ ಆಗ್ತಾರೆ, ಏನು ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ ಅಹಿಂದ ವರ್ಗಗಳು ಬಂದ್ಬಿಡುತ್ತಾ? ವೋಟ್ ಹಾಕೋರು ಆ ಎಲೆಕ್ಷನ್ ಟೈಮಲ್ಲಿ ಏನ್ ಇಶ್ಯೂ ಇರುತ್ತೋ ಅದು ನೋಡಿ ಹಾಕ್ತಾರೆ. ಆದ್ರೆ ಅಹಿಂದ ವರ್ಗಗಳು ಸಿದ್ದರಾಮಯ್ಯನವರ ಟ್ರಂಪ್ ಕಾರ್ಡ್. ಈ ಜಾತಿ ಗಣತಿ ಏನಾದ್ರೂ ಜಾರಿ ಆಗಿದ್ದೇ ಆದ್ರೆ ಅದರ ಕಂಪ್ಲೀಟ್ ಅಡ್ವಾಂಟೇಜ್ ಯಾರಿಗೆ? ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವ್ರು ಹೀರೋ ಆಗೋದು, ಸಿದ್ದರಾಮಯ್ಯನವ್ರು ಚಾಂಪಿಯನ್ ಆಗೋದು, ಅದು ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿಲ್ಲ. ಹಾಗೂ ತನ್ನ ನಾಯಕತ್ವವನ್ನ ಕಳೆದುಕೊಳ್ಳುವಂತಹ, ತನ್ನ ನಾಯಕತ್ವಕ್ಕೆ ಪೆಟ್ಟು ಕೊಡುವಂತಹ ಈ ವರದಿಯನ್ನ ಜಾರಿ ಆಗ್ಲಿಕ್ಕೆ ಯಾಕೆ ಅವಕಾಶ ಕೊಡಬೇಕು? ಅರೆ, ಹಾಗಾದ್ರೆ ಹೈಕಮಾಂಡ್ ನ ವಿರುದ್ಧ ಅಂತ ಆಗುತ್ತಲ್ಲ. ನೋಡಿ, ಹೈಕಮಾಂಡ್ ಒಂದು ಮೆಸೇಜ್ ಕಳಿಸಿದೆ ಅಂತ ಹೇಳಿದೆ, ಅದನ್ನ ಹೇಳ್ತೀನಿ ನಾನು ಏನು ಅಂತ. ಹೈಕಮಾಂಡ್ ಕಳಿಸಿರುವಂತ ಮೆಸೇಜ್ ಏನು? ಬಹಳ ಇಂಪಾರ್ಟೆಂಟ್ ಮೆಸೇಜ್ ಅದು, ಅದನ್ನ ಹೇಳ್ತೀನಿ ನಾನು. ಅದಕ್ಕೂ ಮೊದಲು ಡಿ ಕೆ ಶಿವಕುಮಾರ್ ಅವರ ಆಯಾಮ, ಅವರೊಂದು ಆಂಗಲ್ ತೆಗೆದುಕೊಂಡಿದ್ದಾರೆ. ಈಗ ಅವರೊಂದು ನಿಲುವಿಗೆ ಬಂದಿದ್ದಾರೆ, ಒಂದು ಧ್ರುವದಲ್ಲಿ ನಿಂತಿದ್ದಾರೆ. ಯಾವುದದು, ಯಾವ ಕಾರಣಕ್ಕಾಗಿ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನ ವಿರುದ್ಧ ಆಗುತ್ತಲ್ವಾ ಹಾಗಾದ್ರೆ ಈ ರೀತಿಯ ನಿಲುವನ್ನು ತೆಗೆದುಕೊಂಡ್ರೆ? ಅಂದ್ರೆ ಅವ್ರೇನ್ ಹೇಳ್ತಿದ್ದಾರೆ, ಜಾತಿ ಗಣತಿಗೆ ಜನರಲ್ ಆಗಿ ನನ್ನ ವಿರೋಧ ಇಲ್ಲ, ಜಾತಿ ಗಣತಿ ಓಕೆ, ಆದ್ರೆ ಈ ಜಾತಿ ಗಣತಿಗೆ ನನ್ನ ವಿರೋಧ ಅಂತ ಅವರು. ಡಿ ಕೆ ಶಿವಕುಮಾರ್ ಅವರ ನಿಲುವೇನಂದ್ರೆ, ಈ ಜಾತಿ ಗಣತಿಗೆ ನನ್ನ ವಿರೋಧ, ನೀವು ಇನ್ನೊಂದು ಜಾತಿ ಗಣತಿ ಮಾಡಿಸಿ, ನಾವು ಒಪ್ಕೊತಿರ್ಬೇಕಾದ್ರೆ ಸರಿಯಾಗಿ ಮಾಡಿ, ವೈಜ್ಞಾನಿಕವಾಗಿ ಮಾಡಿ. ಅವ್ರು ಕೊಡ್ತಾ ಇರುವಂತಹ ಸಮರ್ಥನೆ ಇದು. ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ನೋಡ್ತಾ ಇದ್ದಾರೆ, ಇದು ಸಿದ್ದರಾಮಯ್ಯನವರ ಜಾತಿ ಗಣತಿ, ಸಿದ್ದರಾಮಯ್ಯನವರಿಗೆ ಅಡ್ವಾಂಟೇಜ್ ಆಗುತ್ತೆ, ಸಿದ್ದರಾಮಯ್ಯನವರ ನಾಯಕತ್ವವನ್ನು ಬಲಪಡಿಸುತ್ತೆ, ಸಿದ್ದರಾಮಯ್ಯ ಅಹಿಂದ ಚಾಂಪಿಯನ್ ಆಗ್ತಾರೆ, ಇದಕ್ಕೆ ನಾನು ಯಾಕೆ ಅವಕಾಶ ಮಾಡಿಕೊಡ್ಬೇಕು? ಬೇಡ, ಇನ್ನೊಂದು ಜಾತಿ ಗಣತಿ ಮಾಡಿಸಿ ಅಂತೇಳಿ ಇದರ ಲೋಪಗಳನ್ನೆಲ್ಲ ಪಟ್ಟಿ ಮಾಡಿ ಈಗ ಅವರು ನೇರ ಯುದ್ಧಕ್ಕೆ ಇಳಿದಿದ್ದಾರೆ. ನೇರ ಯುದ್ಧಕ್ಕೆ ಇಳಿದಿದ್ದಾರೆ ಅಂದ್ರೆ ಅಲ್ಲಿಗೆ ಡೂ ಆರ್ ಡೈ ಫೈಟ್ ಶುರು ಆಯ್ತು. ನೆನ್ನೆ ನೋಡಿ, ಯಾವಾಗ ಡಿ ಕೆ ಶಿವಕುಮಾರ್ ವಿರೋಧ ಮಾಡ್ಲಿಕ್ಕೆ ನಿಂತರೋ ಬಹುತೇಕ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ವಿರೋಧ ಮಾಡಿದ್ರು. ಅದು ಮಹಾದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ಬಹಳಷ್ಟು ಜನ ನೀವು ತಗೊಳ್ತಾ ಹೋದ್ರೆ ಪ್ರತಿಯೊಬ್ಬರು ಕೂಡ ಎಕ್ಸೆಪ್ಟ್ ಎಸ್ ಮಲ್ಲಿಕಾರ್ಜುನ್. ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರೆ ಸುಮ್ಮನಿದ್ರು ಬಿಡಿ, ಅವ್ರ ವಿಚಾರ ಬಂದಾಗ ಮಾತನಾಡಿದ್ರಷ್ಟೇ. ಡಿ ಕೆ ಶಿವಕುಮಾರ್ ಒಕ್ಕಲಿಗರ ವಿಚಾರವನ್ನು ಮಾತಾಡುವಾಗ ಎಸ್ ಮಲ್ಲಿಕಾರ್ಜುನ್ ಅವರು ಲಿಂಗಾಯತರ ವಿಚಾರ ಪ್ರಸ್ತಾವ ಮಾಡ್ತಾರೆ. ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಹಾಗೂ ಎಂ ಬಿ ಪಾಟೀಲ್ ನಡುವೆ ಒಂದು ಮಾತಿನ ಚಕಮಕಿ ನಡೀತು. ಅದು ಲಿಂಗಾಯತರ ವಿಚಾರ, ನಾ ಸಪರೇಟ್ ಆಗಿ ಹೇಳ್ತೇನೆ ಅದನ್ನ. ಆದ್ರೆ ಒಕ್ಕಲಿಗ ಇಶ್ಯೂ ಬಂದಾಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಏಕಾಂಗಿಯಾಗಿ ಧ್ವನಿ ಎತ್ತಿದ್ರು. ಎಲ್ಲೋ ಕೆಲವರು ಧ್ವನಿ ಗೂಡಿಸಿದ್ರು ಅಂತ ಹೇಳಿ, ಬಹಳ ಸಾಫ್ಟ್ ಸ್ಪೋಕನ್ ರಾಮಲಿಂಗಾರೆಡ್ಡಿ ಅವರು, ಬಹಳ ಮೃದುವಾಗಿ ಮಾತನಾಡುವಂಥವ್ರು. ಈ ರೀತಿ ಆಯ್ತು ಬಿಟ್ರೆ ಯಾವುದೇ ಗಟ್ಟಿ ಧ್ವನಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇರಲಿಲ್ಲ. ಏಕಾಂಗಿಯಾಗಿ ಡಿ ಕೆ ಶಿವಕುಮಾರ್ ಅವರು
ವಾದವನ್ನ ಮಂಡಿಸ್ತಾ ಹೋದ್ರು ಅನ್ನುವಂಥದ್ದು. ಅಲ್ಲಿಗೆ ಸಿದ್ದರಾಮಯ್ಯನವ್ರನ್ನ ನೇರ ಎದುರು ಹಾಕೊಳಕ್ ರೆಡಿ ಆಗ್ಬಿಟ್ರು ಅವರು. ಯಾಕೆ? ಇದನ್ನೇನಾದ್ರೂ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಮುಗೀತು ನನ್ನ ಕತೆ. ನಾನು ಮುಖ್ಯಮಂತ್ರಿ ಆಗೋ ವಿಚಾರ ಫಿನಿಶ್, ಎಂಡ್, ಫುಲ್ ಸ್ಟಾಪ್. ಅದು ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ. ಅದೇ ಕಾರಣಕ್ಕಾಗಿ ಈ ಜಾತಿ ಗಣತಿ ಜಾರಿ ಆಗೋದು ಬೇಡ, ಇನ್ನೊಂದು ಮಾಡಿಸಿ, ಬೇಕಾದ್ರೆ ವೈಜ್ಞಾನಿಕವಾಗಿ ಮಾಡಿಸಿ ಅಂತ. ಅದಕ್ಕೆ ಇವರೆಲ್ಲ ಹೇಳ್ತಿರೋದೇನು ನೋಡಿ. ನಾ ಅದಕ್ಕೆ ಹೇಳಿದ್ದು ಹೈಕಮಾಂಡ್ ನ ಮೆಸೇಜ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸುರ್ಜೇವಾಲಾ ಸುಮ್ಮನೆ ಬಂದಿದ್ದಲ್ಲ. ನೆನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಏನ್ ಕರ್ನಾಟಕಕ್ಕೆ ಬಂದ್ರು, ಹೈಕಮಾಂಡ್ ನ ಸಂದೇಶವನ್ನ ತೆಗೆದುಕೊಂಡೇ ಬಂದಿದ್ರು. ಅವ್ರು ಏನ್ ಹೇಳಿದ್ರು ಅಂತ ಹೇಳ್ತೀನಿ. ಮೊದಲು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿಕೆಗೆ ಪ್ರತಿಯಾಗಿ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಏನ್ ಹೇಳಿದ್ರು, ಮಹಾದೇವಪ್ಪನವರೆಲ್ಲ ಅವರೆಲ್ಲ ನೇರವಾಗಿ ಹೇಳಿದ್ರು, ಸ್ವಾಮಿ ನಿಮ್ದು ಏನೇ ಆಕ್ಷೇಪ ಇದ್ರು ಕೊಡಿ, ಮತ್ತೆ ಅದನ್ನ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ, ಇದನ್ನೇ ಸರಿಪಡಿಸಿ ಇಂಪ್ಲಿಮೆಂಟ್ ಮಾಡೋಣ. ಅದ್ಯಾಕೆ ಈ ಜಾತಿ ಗಣತಿಯ ಬೇರೆ ಇನ್ನೊಂದಾಗಬೇಕು ಅಂತ ಯಾಕೆ? ಇದರಲ್ಲೇ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆಯಲ್ಲ. ಅವ್ರು ಮತ್ತೆ ಅಂಕಿಅಂಶಗಳನ್ನ ಹೇಳಿದ್ರು. ಸುಮಾರು 6 ಕೋಟಿ ಜನ, 5,96,00,000 ಜನರನ್ನ ಮನೆಗೆ ಹೋಗಿ ಮಾತಾಡಿಸಿ ರೆಡಿ ಮಾಡಿರುವಂತ ಜಾತಿ ಗಣತಿ. 168 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. 1,60,000 ಜನ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಅದಕ್ಕೆಲ್ಲ ಬೆಲೆನೇ ಇಲ್ವಾ ಹಾಗಾದ್ರೆ? ಇದಕ್ಕಿಂತ ಇನ್ನೇನ್ ಬೇಕು? ವರದಿ ಆಲ್ಮೋಸ್ಟ್ ಸಚಿವರಲ್ಲಿ ಮಹಾದೇವಪ್ಪನವ್ರು ನೇರವಾಗಿ ಹೇಳಿದ್ರು 95% ಆಕ್ಯುರೇಸಿ ಇದೆ. ಇದಕ್ಕಿಂತ ಇನ್ನೇನು ಬರ್ಲಿಕ್ಕೆ ಸಾಧ್ಯ? ಒಂದು 5% ಹೆಚ್ಚು ಕಮ್ಮಿ ಇದೆ, ಕೊಡಿ ಸರಿಪಡಿಸೋಣ ಅಂತ. ಆದ್ರೆ ಡಿ ಕೆ ಶಿವಕುಮಾರ್ ಕೇಳಕ್ ರೆಡಿ ಇರಲೇ ಇಲ್ಲ. SS ಮಲ್ಲಿಕಾರ್ಜುನ್ ಅವ್ರ ಜೊತೆ ದನಿಗೂಡಿಸಿ ಮಾತಾಡ್ತಾ ಇದ್ರು. ಲಿಂಗಾಯತರಿಗೂ ಅನ್ಯಾಯ ಆಗ್ತಾ ಇದೆ. ಹಿಂದೆ ನೀವು ಧರ್ಮ ಹೊಡ್ಲಿಕ್ಕೆ ಹೋದಾಗ ಎಲ್ಲ ಲಿಂಗಾಯತರು ಸೋತರು, ಈಗ ಇದರಿಂದ ಹಾಗೆ ಆಗುತ್ತೆ, ಲಿಂಗಾಯತರೆಲ್ಲ ಸೋತ್ ಬಿಡ್ತಾರೆ, ನೆಕ್ಸ್ಟ್ ಲಿಂಗಾಯತರಲ್ಲಿ ನಮ್ಮ ವಿರುದ್ಧ ಆಗ್ತಾರೆ ಅಂತ. ಆಗ ಎಂ ಬಿ ಪಾಟೀಲ್ ಹೇಳಿದ್ರು, ಅಲ್ಲ ಸ್ವಾಮಿ ನಾನ್ ಗೆಲ್ಲಿಲ್ವ ಹಾಗಾದ್ರೆ, ಧರ್ಮ ಒಡೆಯೋ ವಿಚಾರ ಅದು ಇದು ಅಂತ ತೆಗಿತಿರಲ್ಲ ಇಲ್ಲಿ, ಈಗ ಯಾಕದು ಅಂತ ಹೇಳಿದಾಗ, ನೀವೊಬ್ರು ಗೆದ್ರೆ ಸಾಕ, ಬೇರೆಯವರೆಲ್ಲ ಗೆಲ್ಲೋದು ಬೇಡವಾ ಅಂತೆಲ್ಲ ತೆಗೆದ್ರು. ಆಗ ಮಾತಿನ ಚಕಮಕಿ ಶುರು ಆಯ್ತು. ಎಗೇನ್ ಸಂತೋಷ್ ಲಾಡು ಕೆಲವರೆಲ್ಲ ಮಧ್ಯಪ್ರವೇಶ ಮಾಡಿ ಸಮಾಧಾನ ಮಾಡಿದ್ರು, ಸುಮ್ಮನಾದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಟ್ಟನ್ನ ಮುಂದುವರಿಸ್ತಾ ಹೋದ್ರು. ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಹೈಕಮಾಂಡ್ ಕೊಟ್ಟಂತ ಸಂದೇಶವೇ ಅದು. ನಾ ಹೇಳಿದ್ನಲ್ಲ, ಹೈಕಮಾಂಡ್ ಒಂದು ಮೆಸೇಜ್ ಕಳಿಸಿತ್ತು ಅಂತ ಈಗ ಹೇಳ್ತೀನಿ ಕೇಳಿ. ಹೈಕಮಾಂಡ್ ಕಳಿಸಿದಂತ ಮೆಸೇಜ್ ಏನು ಅಂದ್ರೆ, ನೀವು 4 ಗೋಡೆಯ ಮಧ್ಯೆ, ಈಗ ಕ್ಯಾಬಿನೆಟ್ ಒಳಗೆ ಅಥವಾ ಪಕ್ಷದ ವೇದಿಕೆಯಲ್ಲಿ 4 ಗೋಡೆಗಳ ನಡುವೆ ಏನ್ ಬೇಕಾದ್ರೂ ಚರ್ಚೆ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಮಂಡಿಸಿ, ನೀವೇನೇನು ಹೇಳಬೇಕೆಲ್ಲ ಹೇಳಿ, ಅಂತಿಮವಾಗಿ ತೀರ್ಮಾನಕ್ಕೆ ಬರಲಿ. ಆದ್ರೆ ಮಾಧ್ಯಮಗಳ ಮುಂದೆ ಯಾವುದೇ ಹೇಳಿಕೆ ಕೊಡಬೇಡಿ. ನೋಡಿ, ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮೀಡಿಯಾ ಸ್ಟೇಟ್ಮೆಂಟ್ ಮಾಡಲೇ ಇಲ್ಲ. ಕ್ಯಾಬಿನೆಟ್ ಅಲ್ಲಿ ಅಷ್ಟೆಲ್ಲ ಮಾತಾಡಿದ್ರು, ಆದ್ರೆ ಹೊರಗಡೆ ಬಂದು ಏನೂ ಮಾತಾಡಲಿಲ್ಲ. ಅಂದ್ರೆ ಹೈಕಮಾಂಡ್ ಮೆಸೇಜ್ ಕ್ಲಿಯರ್ ಇತ್ತು. ನೀವೇನ್ ಮಾತಾಡೋದಿದ್ರು 4 ಗೋಡೆಗಳ ಮಧ್ಯೆ ಮಾತಾಡಿ. ನಮ್ಮ ಸಚಿವರೇ, ಕಾಂಗ್ರೆಸ್ನ ನಾಯಕರೇ ಪರ ವಿರೋಧ ಹೇಳಿಕೆಗಳನ್ನ ಕೊಡ್ತಾ ಎತ್ತೇರಿಗೆ ಕೋಡ ನೀರಿಗೆ ಅನ್ನೋ ರೀತಿ ಆಗ್ಬಾರ್ದು, ವಿರೋಧಾಭಾಸ ಆಗ್ಬಾರ್ದು, ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ತರುವಂತ ಹೇಳಿಕೆಗಳನ್ನ ಕೊಡಬೇಡಿ ಅನ್ನುವಂಥ ಸಂದೇಶ ಕಳಿಸಿದ್ರು. ಅದೇ ಕಾರಣಕ್ಕಾಗಿ ನೋಡಿ, ನಿನ್ನೆಯಿಂದ ಪರ ವಿರೋಧ ಹೇಳಿಕೆ ಹೊರಗಡೆ ಇಲ್ಲ. ಏನಿದ್ರು ಕೂಡ ಇಲ್ಲ, ಈಗ ಡಿಫರ್ ಆಗಿದೆ, ಮೇ 2ನೇ ತಾರೀಕು ಮತ್ತೆ ಚರ್ಚೆ ಮಾಡ್ತೀವಿ, ಆಮೇಲೆ ತೀರ್ಮಾನ ಮಾಡ್ತೀವಿ, ಯಾವುದೇ ಮಾತಿನ ಚಕಮಕಿ ನಡೆದಿಲ್ಲ, ಏರು ಧ್ವನಿಯಲ್ಲಿ ಮಾತಾಡಿಲ್ಲ, ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ, ಇದನ್ನೇ ಹೇಳ್ತಾ ಹೋದ್ರು. ಅಂದ್ರೆ ಹೈಕಮಾಂಡ್ ಒಂದು ಕ್ಲಿಯರ್ ಸ್ಟ್ಯಾಂಡ್ ತೆಗೆದುಕೊಂಡಿದೆ. ಜಾತಿ ಗಣತಿಯ ಪರವಾಗಿ ಪಕ್ಷ ಇದೆ, ಹಾಗೂ ಯಾವುದೇ ಕಾರಣಕ್ಕೂ ಪರ ವಿರೋಧ ಹೇಳಿಕೆಗಳನ್ನ ಕೊಡಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗ್ಲಿಕ್ಕೆ ಅವಕಾಶ ಕೊಡಬಾರ್ದು. ಅಂತಿಮವಾಗಿ ಎಲ್ಲ ಅಭಿಪ್ರಾಯವನ್ನ ಕ್ರೋಢೀಕರಿಸಿದ ನಂತರ ತೀರ್ಮಾನವನ್ನ ಹೈಕಮಾಂಡ್ ಗಮನಕ್ಕೆ ತಂದೇ ತೆಗೆದುಕೊಳ್ಳುವಂಥದ್ದು ಅನ್ನುವಂತ ನಿಲುವಿಗೆ ಬಂದಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಲಿಖಿತವಾಗಿ ಎಲ್ರಿಗೂ ಈಗ ತಮ್ಮ ತಮ್ಮ ನಿಲುವನ್ನ, ಅಭಿಪ್ರಾಯವನ್ನ, ಏನೆಲ್ಲ ಅಂಶಗಳನ್ನ ಸೇರಿಸಬೇಕು ಅವೆಲ್ಲ ಕೊಡಿ ಅಂತ ಕೇಳಿದ್ದಾರೆ. ಅದೆಲ್ಲವನ್ನು ಪಡೆದುಕೊಂಡು ಹೈಕಮಾಂಡ್ ಮುಂದೆ ಇಟ್ಟು ಹೈಕಮಾಂಡ್ನ ಒಪ್ಪಿಗೆಯನ್ನ ಪಡೆದ ನಂತರವೇ ಜಾರಿ ಆಗ್ಲಿಕ್ಕೆ ಸಾಧ್ಯ. ಒಂದ್ ವೇಳೆ ಹೈಕಮಾಂಡ್ ಏನಾದ್ರು ಇದನ್ನ ಸಬ್ ಕಮಿಟಿ ಕೊಡಿ ಅಂದ್ರೆ ಸಬ್ ಕಮಿಟಿ ಕೊಡ್ಬೋದು, ಇಲ್ಲ ಅಸೆಂಬ್ಲಿಗೆ ತಂದು ಅಲ್ಲಿ ಚರ್ಚೆ ಮಾಡಿ ಜಂಟಿ ಸದನ ಸಮಿತಿ ಕೊಡಿ ಅಂದ್ರೆ ಅಲ್ಲಿಗೆ ಹೋಗ್ಬೋದು. ಅಂತಿಮವಾಗಿ ಇದೊಂದಷ್ಟು ವಿಳಂಬ ತಂತ್ರವನ್ನು ಅನುಸರಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಎಲ್ಲ ಸಮುದಾಯಗಳನ್ನ ನೀವು ನೋಡ್ತಾ ಇದ್ರಿ, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಎಲ್ಲ ರೊಚ್ಚಿಗೆದ್ದು ನಾವು ಬೀದಿಗಿಳಿತೀವಿ, ಹೋರಾಟ ಮಾಡ್ತೀವಿ, ಸರ್ಕಾರಕ್ಕೆ ತೇಸಿತೀವಿ ಅನ್ನೋ ಮಾತೆಲ್ಲ ಹೇಳ್ತಿದ್ದಾರೆ. ಹೀಗಿರುವಾಗ ಸ್ವಲ್ಪ ಕೂಲ್ ಡೌನ್ ಪೀರಿಯಡ್ ಈ ಡಿಫರ್ ಮಾಡೋ ಮೂಲಕ ಒಂದ್ ಸ್ವಲ್ಪ ವಿಳಂಬ ತಂತ್ರದಿಂದಾಗಿ ಚೂರು ಕೂಲ್ ಡೌನ್ ಆಗಲಿ ಅನ್ನುವಂಥ ತಂತ್ರವನ್ನು ಅನುಸರಿಸ್ತಾರೆ. ಸದ್ಯಕ್ಕೆ ಏಕಾಏಕಿ ರಾತ್ರಿ ಯಾವುದೇ ತೀರ್ಮಾನಗಳು ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಹೀಗಾಗುತ್ತೆ ಅಂತ ಗೊತ್ತಿರೋದ್ರಿಂದನೇ ಡಿ ಕೆ ಶಿವಕುಮಾರ್ ಅವರೀಗ ಸರಿ ಹೇಗಿದ್ರು ವಿಳಂಬ ಆಗುತ್ತೆ, ನಾನು ವಿರೋಧ ಮಾಡಿದ್ರಿಂದಲೇ ವಿಳಂಬ ಆಯ್ತು, ಸಿದ್ದರಾಮಯ್ಯನವ್ರ ಮೇಲುಗೈ ಆಗ್ಲಿಲ್ಲ ಅನ್ನೋ ಮೆಸೇಜ್ ಹೋಗ್ಲಿ ಅನ್ನುವ ಕಾರ್ಯತಂತ್ರದ ಭಾಗವಾಗಿ ಅವರು ಧ್ವನಿಯನ್ನ ಎತ್ತಿದ್ದಾರೆ. ಅಂತಿಮವಾಗಿ ನೋಡಿ, ಚುನಾವಣೆ ಹತ್ತಿರ ಬರುವವರೆಗೂ ಇಂಥ ವಿಚಾರಗಳಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲ್ಲ. ಎಲೆಕ್ಷನ್ ಹತ್ತಿರ ಬಂದಾಗ ಒಂದು ತೀರ್ಮಾನ ಆಗುತ್ತೆ. ಆಗ ಯಾವ ಮತದಾರರು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಜೊತೆ ಇದ್ದಾರೋ ಅವರ ಪರವಾಗಿ ಕಾಂಗ್ರೆಸ್ ನಿಲುವನ್ನ ತೆಗೆದುಕೊಳ್ಬಹುದು. ನೋಡಿ, ಈಗ ಗೆಲ್ಲಬಹುದು,
ಆದ್ರೆ ಅಂತಿಮವಾಗಿ ಗೆಲ್ಲೋದು ಯಾರು ಅನ್ನೋದು ಮುಖ್ಯ. ಯುದ್ಧಗಳು ನಡೀತಾ ಇರುತ್ತೆ, ಆದ್ರೆ ಅಂತಿಮವಾಗಿ ವಿಜಯ ಯಾರದಾಗುತ್ತೆ ಅದು ಮುಖ್ಯ. ಆ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಏನೆಲ್ಲ ನಡೀತಾ ಇದೆ ಇದರ ಅಂತಿಮ ಫಲಿತಾಂಶ, ಅಂತಿಮವಾದ ವಿಜಯ ನೋಡಿ. ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತದಾರರು ಅಹಿಂದ ಮತದಾರರು, ನೋ ಡೌಟ್ ಇನ್ ದಟ್. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಗಣತಿಯ ಪರವಾಗಿ ತನ್ನ ನಿಲುವನ್ನ ತೆಗೆದುಕೊಳ್ತಾ ಇರುವಂತದ್ದು, ಜಾತಿ ಗಣತಿ ಆಗ್ಬೇಕು ಅಂತ ಹೇಳ್ತಿರುವಂತದ್ದು, ಈ ಜಾತಿ ಗಣತಿಯನ್ನ ಈಗ ತರಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸಂದೇಶ ಕೊಟ್ಟಿದ್ದು, ಇವೆಲ್ಲವೂ ಕೂಡ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೆ. ಎಲೆಕ್ಷನ್ ಟೈಮಲ್ಲಿ ಅವರು ಇದನ್ನ ಅಪ್ರೂವ್ ಮಾಡಿದ್ರು ಮಾಡ್ಬೋದು, ಇಂಪ್ಲಿಮೆಂಟೇಷನ್ ಮುಂದೆ ಹೋದ್ರೂ ಹೋಗ್ಬೋದು. ಯಾಕಂದ್ರೆ ತಮ್ಮ ಸಾಂಪ್ರದಾಯಿಕ ಮತದಾರರನ್ನ ಉಳಿಸಿಕೊಳ್ಳುವ ಕಾರ್ಯತಂತ್ರದ ಭಾಗವಾಗಿ ಆ ಹೆಜ್ಜೆಯನ್ನು ಇಡಬಹುದು. ಆ ಸಾಧ್ಯತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಿಮ್ಮ ಪ್ರಕಾರ ಅಂತಿಮವಾಗಿ ವಿಜಯ ಯಾರದ್ದಾಗಬಹುದು? ಸಿದ್ದರಾಮಯ್ಯನವ್ರದ, ಡಿ ಕೆ ಶಿವಕುಮಾರ್? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.